ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವಿನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಎಲ್ರಿಗೂ ಶುಭೋದಯ, ಗುಡ್ ಮಾರ್ನಿಂಗ್ ಗೈಸ್. ಈ ಬಿಸಿಲನ್ನ ತಡಿಯೋಕ್ಕಾಗ್ತಾಯಿಲ್ಲ. ಚಳಿನ ಒಂದು ಪಕ್ಷ ತಡಿಬೋನೇನೋ ಹಂಗಂತೀವಿ, ಬಟ್ ಈ ಬಿಸಿಲು ತುಂಬ ಬಿಸಿಲಿದೆ ಆ್ಯಂಡ್ ನಮಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಇಟ್ಸ್ ಓಕೆ. ಆ್ಯಂಡ್ ಈ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಅದಕ್ಕೋಸ್ಕರ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ 1-2-3 ಡೇಸಿಂದ ನನ್ನ ಮೂಡ್ ಕೂಡ ಸರಿ ಇರಲಿಲ್ಲ. ಬಟ್ ಐ ಆಮ್ ಫೈನ್ ಇವತ್ತು. ಐ ಆಮ್ ಫೈನ್ ಅಂದರೆ ಐ ಆಮ್ ನಾಟ್ ಟೋಟಲಿ ಫೈನ್, ಬಟ್ ಫೈನ್ ಅಷ್ಟೇ. ಹೆಲ್ತ್ ಇಶ್ಯೂಸ್ ಏನಿಲ್ಲ, ಐ ಆಮ್ ಫೈನ್, ಸೂಪರ್ ಫೈನ್. ಬಟ್ ಕೆಲವೊಂದು ವಿಷಯಗಳು ಇಟ್ಸ್ ನಾಟ್ ಫೈನ್. ಆ್ಯಂಡ್ ಬರ್ತೀನಿ. ಬ್ರೇಕ್ಫಾಸ್ಟ್ ಕರಿತಾ ಇದ್ದಾರೆ ಗೈಸ್. ಅವ್ರು ಕರೆದು ಆಲ್ರೆಡಿ 1 hour ಆಯಿತು, ನಾನು ಇನ್ನೂ ಹೋಗಿಲ್ಲ. ಇವಾಗ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಅವರು ಮತ್ತೆ ಮಧ್ಯಾಹ್ನ ಊಟ ಕೊಡ್ತಾರೆ ಅಷ್ಟೇ. ಬೆಳಿಗ್ಗೆ ಊಟ ತಿನ್ನಬೇಡ ಅಂತ ಹೇಳ್ಬಿಡ್ತಾರೆ. ಬೇಡ, ಹೋಗಿ ತಿನ್ನೋಣ. ಆ್ಯಂಡ್ ಡಯಟಲ್ಲಿದ್ದೀನಲ್ವ, ಸ್ವಲ್ಪ ಲೇಟಾಗಿದ್ದೆ ನಾನು, ಅದಕ್ಕೋಸ್ಕರ ಈಗ ಮತ್ತೆ ರೆಡಿಯಾಗಿ ಆಚೆ ಹೋಗ್ಬೇಕು. ಒಂಚೂರು ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಆಮೇಲೆ ಬೈಕ್ ತಗೊಳ್ಳೋಕ್ಕೆ ಹೋಗುವ. ಓಕೆ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವಿನ್ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತಂದರೆ, ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ ದ್ಯಾಟ್ ನನ್ನ ತಮ್ಮ ಒಂದು ಹೊಸ ಬೈಕ್ ತಗೋತಾ ಇದ್ದಾನೆ. ಸೊ ಆ ಬೈಕನ್ನು ತಗೊಳ್ಳೋದಕ್ಕೆ ಅಂತ ಇವಾಗ ನಾವು ಶೋರೂಮ್ಗೆ ಹೋಗ್ತಿದ್ದೀವಿ. ಶೋರೂಮ್ಗೆ ಹೋಗಿ ಹೆಂಗಾಗುತ್ತೆ ಅಂತೆಲ್ಲ ತೋರಿಸಿ, ಆ್ಯಂಡ್ ಯಾವ ಬೈಕ್ ಅಂತ ಕೂಡ ತೋರಿಸ್ತೀನಿ. ಬೈಕ್ ರಿವೀಲ್ ಮಾಡಿಲ್ಲ ನಾನು, ಯಾವ ಬೈಕ್ ಅಂತಲೂ ತೋರಿಸ್ತೀನಿ. ಸೊ ತಡ ಮಾಡಿದೆ, ಬೇಗ ಹೊರಡೋಣ. ಸೊ ಗೈಸ್, ನಾನು ಶೋರೂಮಿಗೆ ಬಂದಿದ್ದೀನಿ. ನಮ್ಮಮ್ಮ ಫೋನ್ ಬಿಟ್ಟು ಬಂದು ಅಂದರೆ ತಿರ್ಗಾ ವಾಪಸ್ ಹೋಗಿದ್ದಾರೆ. ಆ್ಯಂಡ್ ಇನ್ನು ನನ್ನ ತಮ್ಮನ ಫ್ರೆಂಡ್ ಬಂದಿದ್ದಾರೆ. ಅಯ್ಯೋ ಅಣ್ಣ ಮತ್ತು ಅಕ್ಕ ನವೀನ್ ಇವರೆಲ್ಲರೂ ಇನ್ನೂ ಆನ್ ದ ವೇ ಇದ್ದಾರೆ. ಆ್ಯಂಡ್ ನಂಗೆ ಗೊತ್ತಿಲ್ಲ ಬೈಕ್ ಯಾವುದು ಅಂತ, ಬಿಕಾಸ್ ನಾನು ನೋಡೂ ಇಲ್ಲ. ನಂಗೆ ಇವತ್ತು ಮೂಡೂ ಇರಲಿಲ್ಲ ಬರೋಕ್ಕೆ. ಬಿದ್ದೆನ್ ಬರಲೇಬೇಕು ಅಷ್ಟೇ, ಬಿಕಾಸ್ ನನ್ನ ತಮ್ಮ ಅಲ್ವಾ, ಅಷ್ಟೇ. ಮತ್ತು ಗಾಡಿ ಯಾವುದು ಅಂತ ತೋರಿಸಿ ಎಲ್ಲನೂ ರಿವೀಲ್ ಮಾಡ್ತೀನಿ. ಓಕೆ. ಸೊ ಗೈಸ್, ಇದು ಶೋರೂಮ್ ಆ್ಯಂಡ್ ಇದಿರೋದು ನಮ್ಮನೆ ಹತ್ರನೇ, ಕೆಂಗೇರಿ ಹತ್ರನೇ ಇರೋದು ಶೋರೂಮ್ ಇದು. ಸೊ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ. ಗೈಸ್ ಡೈರೆಕ್ಟ್ ಬ್ಯಾಂಕಾಕಿಂದ ಇಲ್ಲಿ ಬಂದಿಲ್ದಿರ ನೋಡಿ ಗೈಸ್. ಇವರು ಬ್ಯಾಂಕಾಕಿಂದ ಈಗ ಬಂದೆ ಗೈಸ್. ಹೆಂಗಿದ್ದೀರಾ ಗೈಸ್? ನೋಡಿ ನಿಮ್ಮ ಅಕ್ಕ ಅಣ್ಣ ಇಲ್ಲಿ ಅಲ್ಲ, ಅಣ್ಣ ಫೋನ್ ರೋಡಲ್ಲಿ ಅಲ್ಲ ತಂಗಿ ಜೊತೆ ಆಚೆ ಹೋಗಿದ್ನ, ಪಾಪದ ಡ್ರೆಸ್ ತರಬೇಕು ಅಂತ. ರೋಡಲ್ಲಿ ಅಲ್ಲೇ ಆನ್ ದ ವೇ ನಿಲ್ಸ್ಬಿಟ್ಟು ಕರ್ಕ ಬಂದಿರೋದು. ಮನುಷ್ಯ ಮನೆಗೆ ಹೋಗಿ ಬನ್ನಿ ಹೋಗ್ಲಿ. ನೋಡಿ, ಇದೇ ಗಾಡಿ ಹೊಸದು. ಏನು ಅನಿಸ್ತಿದೆ ರಚ್ಚು? ನನಗೆ ಓಡ್ಸಕ್ಕೆ ಬರಲ್ಲ, ಸುಮ್ಮನೆ ಫೋಟೋ ಹೋಗಿ ನಿಂತ್ಕೊತಿದ್ದೆ ಅಷ್ಟೇ. ಫೋಟೋಗೆ ಹೋಗಿ ನಿಂತ್ಕೋಬೇಡ, ಓಡಿಸು. ಫಸ್ಟು ಆ್ಯಕ್ಟಿವ್ ನೀಟಾಗಿ ಓಡಿಸ್ತೀನಿ ಅಣ್ಣ. ಇದು 650 ಅಲ್ಲ ಗಾಡಿ? ಅಲ್ಲ ರಚ್ಚು, 650 ತಾನೆ? 650ನೇ. ನನಗೆ ಗೊತ್ತು. ನೈಸ್, ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ಒಂದು ಕಲರ್ ಇತ್ತು, ಅದು ಅಷ್ಟೇ. ಬಟ್ ಇದು ಚೆನ್ನಾಗಿದೆ. ಗುಡ್, ವೆರಿ ಗುಡ್. ಯಾರ್ಯಾರಿಗೋ ಬೈಕ್ ಕೊಡ್ಸೋದಲ್ಲ, ತಮ್ಮನ ಬೈಕ್ ಹತ್ರ ನಿಂತ್ಕೋಬೇಕು. ಅದಕ್ಕೆ ಮತ್ತೆ ಹೇಳ್ತಿರೋದು. ನೋಡಿ, ಫಸ್ಟ್ ಟೈಮ್ ಮತ್ತೆ ತೋರಿಸ್ತೀನಿ. ಹ್ಯಾಪಿ ಬರ್ಡೇ ಟು ಇದಕ್ಕೆ ಏನಂತಾರೆ? ಇದಕ್ಕೆ ಓಕೆ, ಗಾಡಿಗೆ ಏನಂತ ಹೇಳ್ತಾರೆ? ವಿಷಯ ಅಲ್ಲ. ಹಾಂ,
ಟ್ರಿಬಲ್ ಹೋಗ್ಬೋದಲ್ಲ ಇದ್ರಲ್ಲ ಆರಾಮ್. ಹಾಂ, ಇಬ್ಬರಿಗೆ ಇದಾರ ಫ್ರೆಂಡ್ಸ್. ಏನ್ 3 ಹೆಲ್ಮೆಟ್ ಹಾಕೊಂಡು ಹೋದ್ರೆ ಆಯ್ತು. ನೋಡ್ರಿ ರಚ್ಚು ಡಯಟ್ ಮಾಡ್ತಿರೋದು ಎಷ್ಟು ನೀಟಾಗಿ ಗೊತ್ತಾಗುತ್ತಲ್ಲ. ಸುಷ್ಮಿತ್ ದೊಡ್ಡ ಪೀಸೆ ಕಟ್ ಮಾಡ್ತಾಳೆ ನೋಡ, ಆರಾಮ್ ತಿನ್ಬೋದು ಅಂತ. ಚೆನ್ನಾಗಿರೋ ಕೇಕ್ ಯಾಕೆ ವೇಸ್ಟ್ ಮಾಡ್ಬೇಕಂತ ನೋಡು, ಹೇಳಿಲ್ಲ. ಹೋಗಿ ಫ್ರೆಂಡ್ಸ್, ನೀವು ಇವ್ರು ಕೇರಳದವ್ರಾ ನೀವು? ಹಂಗೆ ಇದ್ದೀರಾ? ಹೌದು, ಇರ್ಲಿ ಹೋಗಿ ನೀವು ಹೋಗಿ. ಲಾಸ್ಟಿಗೆ ಹೋಗ್ತೀವಿ. ಆಮೇಲೆ ಅದಕ್ಕಂತ ತಲೆ ವಾಚ್ಕೊಂಬ ನಾನು ನೀಟಾಗಿ ನೋಡಲ್ಲಿ. ಆಯ್ತು, ಹೋಗಿ ಅಣ್ಣ. ಏನು? ಹಾಂ, ಹಂಗೆ. ಹಾಂ. ಆ್ಯಂಡ್ ಗೈಸ್, ಎಸ್, ನಾವು ಇದನ್ನು ತೊಗೊಂಡಿದ್ದು ಇಲ್ಲೇ ನಮ್ಮ ಕೆಂಗೇರಿ ಹತ್ರ ಇರುವಂಥ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ. ಸೊ ದ ಸರ್ವಿಸ್ ವಾಸ್ ರಿಯಲಿ ವೆರಿ ನೈಸ್. ಆ್ಯಂಡ್ ಹಾಗೆ ಅವರು ಸ್ಟಾಫ್ ಮೆಂಬರ್ಸು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಆ್ಯಂಡ್ ತುಂಬ ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಸೊ ನೀವು ಏನಾದರೂ ಪರ್ಚೇಸ್ ಮಾಡಬೇಕಿತ್ತು ಅಂದರೆ ನೀವು ಖಂಡಿತವಾಗ್ಲೂ ಈ ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ. ಪೆಟ್ರೋಲ್ ಅಣ್ಣ ಏನ್ ಗೊತ್ತಾ ಗೈಸ್, ನಾನು ಹೇಳ್ತೀನಿ ಅಣ್ಣ ಯಾರೇ ಹೊಸ ಗಾಡಿ ತಗೊಳ್ಳೆ ನಂಗೆ ಗೊತ್ತ. ಹಂಗಲ್ಲ ನಾನು ಹೇಳೋದು, ಏನು ಕೇಳಿಸ್ಕ ಇಲ್ಲಿ. ಈಗ ಯಾರೇ ಗಾಡಿ ತಗೊಂಡಾಗ, ಈಗ ಒಬ್ರು ಒಂದ್ ಫಂಕ್ಷನ್ ಹೋಗ್ತೀರಿ, ಮುಗಿ ಕೊಡ್ತೀರಿ ಗೊತ್ತಾ. ಈಗ ನೀವು ಗಾಡಿ ತಾಂಡಿ ಅಂತ ಕರೆದಿರಿ, ಸುಮ್ಮನೆ ಒಂದು ಚಪಾತಿ ತಟ್ಟು ಹೋಗ್ಬೋದಾ? ಸೊ ಅದಕ್ಕೆ ಗಾಡಿ ಯಾರ ತಗೊಂಡಾಗ ಪೆಟ್ರೋಲ್ ಹಾಕ್ಸ್ಬೇಕು ಫಸ್ಟ್. ಓಕೆ, ಹಂಗಂದ್ರೆ ಓಕೆ ಬಿಡಿ. ಸೊ ಗೈಸ್, ನಾವು ಮೊನ್ನೆ ನೆನೆ ಬೈಕ್ ತೊಗೊಂಡ್ವಿ ಆ್ಯಂಡ್ ಇವತ್ತು ಹೆಲ್ಮೆಟ್ ತೊಗೊಳಕ್ಕಂತ ಹೆಲ್ಮೆಟ್ ಶೋರೂಮಿಗೆ ಬಂದಿದ್ದೀವಿ ಗೈಸ್. ಸೊ ಬೈಕ್ ಎಷ್ಟು ಇಂಪಾರ್ಟೆಂಟು, ಹೆಲ್ಮೆಟ್ಟು ಅಷ್ಟೇ ಇಂಪಾರ್ಟೆಂಟ್. ಸೊ ಅಲ್ಲಿ ನೋಡ್ತಾ ಇದ್ದಾರೆ ಇಬ್ಬರು ನನ್ನ ತಮ್ಮ, ಯಾವ್ದು ಬೇಕಿದ್ದ ಅದ ಅಂತ. ಇದು ಅಣ್ಣ ಬನ್ನಿ. ಸೊ ಗೈಸ್, ಮತ್ತೆ ಬೇರೆ ಅಂಗಡಿಗೆ ಬಂದಿದ್ದೀವಿ ನಾವು ಇವಾಗ ಹೆಲ್ಮೆಟ್ ನೋಡೋದಕ್ಕೆ. ಹೆಲ್ಮೆಟ್ ನೋಡೋಣ ಗೈಸ್. ಮಧ್ಯದಲ್ಲಿ ಊಟ ಮಾಡ್ಕೊಂಡು ತಿರ್ಗಾ ಇವಾಗ ಹೆಲ್ಮೆಟ್ ಶೋರೂಮಿಗೆ ಬಂದಿದ್ದೀವಿ ಗಾಯ್ಸ್. ಇವತ್ತೇ ಹೆಲ್ಮೆಟ್ ತಗೋತ್ಯಾ? ಎಕ್ಸ್ಕ್ಯೂಸ್ ಮೀ, ಇವತ್ತೇ ಹೆಲ್ಮೆಟ್ ಇವತ್ತೇ ಗೈಸ್. ಇದು 3ನೇ ಶೋರೂಮ್ ಇವ್ರು ನನ್ನ ಅಳಿಸ್ತಾ ಇರೋದು. ನಾನು ಒಂದಿನ ಶಾಪಿಂಗ್ ಅಂತ ಕರ್ಕೊಂಡೋಗಿ ಇಡೀ ದಿನ ಅಳಿಸ್ತೀನಿ ಗೈಸ್. ಇಲ್ಲೂ ಎಲ್ಲ ಇದೆ, ದೊಡ್ಡ ಶೋರೂಮ್ ಇದೆ. ಸೊ ಗೈಸ್ ನೋಡಿ, ಹೊಸ ಹೆಲ್ಮೆಟ್ ತಗೊಂಡ್ಮೇಲೆ ಹೊಸ ಹೆಲ್ಮೆಟ್ಟೇ ಹಾಕೊಂಡು ಹೋಗ್ತವನೆ. ಇವನಿದಾನಲ್ಲ ಇವನು, ಚೆನ್ನಾಗಿ ಕಾಣಿಸ್ತೈತೆ ನೋಡು. ಇವನಿದಾನಲ್ಲ ಇವನು. ಜಿಟಿಗೆ ತಕ್ಕನಂಗೆ ಹೆಲ್ಮೆಟ್ ಇರಬೇಕು, ಆಯ್ತಾ? ಆಯ್ತು. ಆಮೇಲೆ ನಿಮ್ಗೆ ಏನ್ ಗೊತ್ತಾ, ಹೆಣ್ಮಕ್ಳು ಗೊತ್ತಾಗಲ್ಲ ಅವೆಲ್ಲ. ಹೌದಂತೆ, ಇರ್ಬೇಕು, ಅದಕ್ಕೆ ಗೊತ್ತಾಗ. ಸರಿ ಸರ್, ಆಯ್ತು. ನೋಡಿ ಹೆಂಗ್ ಕಾಣಿಸ್ತೈತೆ ನೋಡು, ಒಂಥರ ಅಫಿಷಿಯಲ್ ಆಗಿ ಹೆಂಗ್ ಕಾಣಿಸ್ತೈತೆ. ನಿಮ್ಗೆ ಗೊತ್ತಾಗಲ್ಲ ಮಾಡಲ್ಲ.